ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಯೋಗ ಶಿಕ್ಷಕಿ ಅಪಾಯದಿಂದ ಪಾರಾಗಲು ಯೋಗ ಸಹಕಾರಿ. ಮೃತಪಟ್ಟಿದ್ದಾರೆಂದು ಗುಂಡಿಯಲ್ಲಿ ಮುಚ್ಚಿದ ಯೋಗ ಶಿಕ್ಷಕಿಗೆ ಯೋಗದಿಂದ ಪಾರಾಗಿ ತನ್ನನ್ನು ಕೊಲೆ ಮಾಡಲು ಯತ್ನಿಸಿದ ವಿರುದ್ಧ ನೀಡಿದ ದೂರಿನ ಮೇಲೆ ಚಿಂತಾಮಣಿ ಉಪವಿಭಾಗದ ದಿಬ್ಬೂರಳ್ಳಿಯಲ್ಲಿ ಪ್ರಕರಣ ದಾಖಲಾಗಿ 6 ಮಂದಿಯನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತನ್ನ ಗಂಡನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಯೋಗ ಶಿಕ್ಷಕಿಯನ್ನು ಕೊಲೆ ಮಾಡಲು ಸಂಚು ರೂಪಿಸಿದ್ದ ಮಹಿಳೆಯೊಬ್ಬಳು ಡಿಟೆಕ್ಟಿವ್ ಸತೀಶ್ ರೆಡ್ಡಿ ತಂಡವೊಂದಕ್ಕೆ ಹಣ ನೀಡಿದ್ದು, ಅವರು ಆಕೆಯನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಹಲ್ಲೆ ನಡೆಸಿ ಮೃತಪಟ್ಟಿದ್ದಾಳೆಂದು ನಂಬಿ ಗುಂಡಿ ಅಗೆದು ಗುಂಡಿಯಲ್ಲಿ ಅರೆಬರೆ ಮಣ್ಣು ಸೊಪ್ಪು ಸೌದೆ ಹಾಕಿ ಊತಿಟ್ಟು ವಾಪಸ್ಸಾಗಿದ್ದಾರೆ. ಸತ್ತಂತೆ ನಡೆಸಿದ್ದ ಸಂತ್ರಸ್ತೆ ಮಹಿಳೆ ಕೆಲ ಸಮಯದ ನಂತರ ಸುಧಾರಿಸಿಕೊಂಡು ಗುಂಡಿಯಿಂದ ಮೇಲೆದ್ದು ಸ್ಥಳೀಯರ ಬಳಿ ಆಶ್ರಯ ಪಡೆದು ದಿಬ್ಬೂರಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಅದರಂತೆ ಸುಪಾರಿ ಕೊಟ್ಟ ಮಹಿಳೆ ಸೇರಿ 6 ಮಂದಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಅರ್ಚನಾ ಎಂಬ ಯೋಗ ಶಿಕ್ಷಕಿ ದೇವನಹಳ್ಳಿ ತಾಲೂಕಿನ ಏಲೂರಿನವಳು. ಗಂಡ ವಿಶ್ವನಾಥ್ ಇಂಜಿನಿಯರ್ ಕೆಲಸ. 11 ವರ್ಷದ ಹಿಂದೆ ಅರ್ಚನಾ ಹಾಗೂ ವಿಶ್ವನಾಥ್ಗೂ ಮದುವೆಯಾಗಿದ್ದರು. ಇಬ್ಬರ ನಡುವೆ ಸಂಬಂಧ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಹಾಗಾಗಿ ಕಳೆದ 2 ವರ್ಷಗಳಿಂದಲೂ ಅರ್ಚನಾ ಬೆಂಗಳೂರಿನ ಅಪಾರ್ಟ್ಮೆಂಟೊಂದರಲ್ಲಿ ತನ್ನ ಮಕ್ಕಳೊಂದಿಗೆ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಳು. ಯೋಗ ಶಿಕ್ಷಕಿಯಾದ ಅರ್ಚನಾ ಅಪಾರ್ಟ್ಮೆಂಟ್ನಲ್ಲಿ ಯೋಗ ಹೇಳಿಕೊಡುತ್ತಿದ್ದಳು. ಕಳೆದ 2 ವರ್ಷಗಳ ಹಿಂದೆ ತನ್ನ ಗಂಡ ವಿಶ್ವನಾಥ್ಗೆ ಟಿನ್ ಫ್ಯಾಕ್ಟರಿ ಬಳಿ ಅಪಘಾತವಾದಾಗ ತನ್ನ ಗಂಡನ ಸ್ನೇಹಿತ ಸಂತೋಷ್ ಕುಮಾರ್ ಅವರ ಪರಿಚಯ ಆಗಿತ್ತು. ಪರಿಚಯ ಸಲುಗೆ ತಿರುಗಿ ಇಬ್ಬರ ಮಧ್ಯೆ ವಿವಾಹೇತರ ಸಂಬಂಧಕ್ಕೂ ತಿರುಗಿತು. ಯೋಗ ಶಿಕ್ಷಕಿ ಅರ್ಚನಾ ಹಾಗೂ ಟೆಕ್ಕಿ ಸಂತೋಷ್ ಕುಮಾರ್ ನಡುವೆ ವಿವಾಹೇತರ ಸಂಬಂಧ ಇರುವುದು ಸಂತೋಷ್ ಕುಮಾರ್ ಹೆಂಡತಿ ಬಿಂದುಗೆ ತಿಳಿದಿದೆ. ಇದರಿಂದ ಕೆಂಡಾಮಂಡಲವಾದ ಬಿಂದು ತನ್ನ ಗಂಡನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಅರ್ಚನಾಗೆ ಬುದ್ಧಿ ಕಲಿಸಲು ಸಹ ನಿರ್ಧರಿಸಿದ್ದಳು. ಅರ್ಚನಾಳ ಬಳಿ ಯೋಗ ಕಲಿಯಲು ಹೋಗುತ್ತಿದ್ದ ಆಂಧ್ರ ಮೂಲದ ಸದ್ಯ ಬೆಂಗಳೂರಿನ ಕೊತ್ತೂರು ದಿನ್ನೆಯಲ್ಲಿ ವಾಸವಿರುವ ಸತೀಶ್ ಕುಮಾರ್ಗೆ ಹಣ ನೀಡಿ ಅರ್ಚನಾಳನ್ನು ಕೊಲೆ ಮಾಡುವಂತೆ ಸೂಚಿಸಿದ್ದಾಳೆ. ಅರ್ಚನಾಳ ಕೊಲೆ ಮಾಡಲು ಹಣ ಪಡೆದ ಸತೀಶ್ ಕುಮಾರ್ ಅರ್ಚನಾಳ್ಗೆ ತಾನು ಗನ್ ಟ್ರೈನರ್ ಆಗಿದ್ದು ಟ್ರೈನಿಂಗ್ ಕೊಡುವುದನ್ನು ನೋಡುಬಾ ಎಂದು ಪುಸಲಾಯಿಸಿ ಕಾರಿನಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಕಾರಿನಲ್ಲಿ ತನ್ನ ಸ್ನೇಹಿತರ ಜೊತೆಗೂಡಿ ಅರ್ಚನಾಳನ್ನು ಬೆಂಗಳೂರಿನ ನಾನಾ ಕಡೆ ಸುತ್ತಾಡಿಸಿ ಕೊನೆಗೂ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಕರೆತಂದಿದ್ದಾನೆ. ಅಲ್ಲಿ ಅರ್ಚನಾಳ ಮೇಲೆ ಹಲ್ಲೆ ನಡೆಸಿ ಮೈಮೇಲಿದ್ದ ಚಿನ್ನಾಭರಣ ಕಿತ್ತುಕೊಂಡು ಆಕೆಯ ಮೇಲೆ ಎರಗಿದ್ದಾರೆ. ಆಕೆಯ ಕತ್ತನ್ನು ವೈರಿಂದ ಇಸುಕಿ ಕೊಲೆಗೆ ಯತ್ನಿಸಿದಾಗ ಅರ್ಚನಾ ಸತ್ತವಳಂತೆ ನಟಿಸಿದ್ದಾಳೆ. ಸತ್ತಿದ್ದಾಳೆಂದು ತಿಳಿದು ಸತೀಶ್ ಕುಮಾರ್ ಮತ್ತು ಸ್ನೇಹಿತರು ಅಲ್ಲಿ ಗುಂಡಿ ತೋಡಿ ಒಂದಷ್ಟು ಮಣ್ಣು ಹಾಕಿ ಗಿಡದ ರೆಂಬೆ ಕೊಂಬೆಗಳಿಂದ ಮುಚ್ಚಿ ಅಲ್ಲಿಂದ ಪರಾರಿಯಾಗಿದ್ದರು. ಸ್ವಲ್ಪ ಸಮಯದ ನಂತರ ಎಚ್ಚೆತ್ತ ಅರ್ಚನಾ ಗುಂಡಿಯಲ್ಲಿಂದ ಮೇಲೆದ್ದು ಪಕ್ಕದಲ್ಲಿರುವ ದನಮಿಟ್ಟನಹಳ್ಳಿಯ ವೆಂಕಟೇಶ್ ಎನ್ನುವರ ಮನೆಯಲ್ಲಿ ಆಶ್ರಯ ಪಡೆದು ನಂತರ ತನ್ನ ಅಣ್ಣ ಮತ್ತು ಸ್ನೇಹಿತ ಸಂತೋಷ್ ಕುಮಾರ್ ಅವರನ್ನು ಕರೆಸಿಕೊಂಡು ದಿಬ್ಬೂರಳ್ಳಿ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾಳೆ. ದೂರು ದಾಖಲಿಸಿಕೊಂಡ ದಿಬ್ಬೂರಳ್ಳಿ ಠಾಣೆ ಪೊಲೀಸರು ಸುಪಾರಿ ಕೊಟ್ಟಿದ್ದ ಬಿಂದು ಸುಪಾರಿ ಪಡೆದ ಕೊಲೆಗೆ ಯತ್ನಿಸಿದ ಆಂಧ್ರ ಮೂಲದ ಆಲಿಕೊತ್ತೂರು ವಾಸಿ ಸತೀಶ್ ಕುಮಾರ್ ಅಲಿಯಾಸ್ ಸತೀಶ್ ರೆಡ್ಡಿ, ಅದಕ್ಕೆ ಸಹಕರಿಸಿದ ಆಂಧ್ರ ಮೂಲದ ಸದ್ಯ ಅಗ್ರರಾದ ನಿವಾಸಿ ಕರುಣ ಅಲಿಯಾಸ್ ಮಸಾಲ್ ಕರುಣ, ಸರ್ಜಾಪುರ ವಾಸಿ ನಾಗೇಂದ್ರ ರೆಡ್ಡಿ, ರಾಯಚೂರು ಜಿಲ್ಲೆ ಸಿಂದಗಿ ತಾಲೂಕಿನ ರವಿಚಂದ್ರ ಹಾಗೂ ಅಪ್ರಾಪ್ತ ಬಾಲಕನೊಬ್ಬನನ್ನು ಬಂಧಿಸಲಾಗಿದೆ. ಬಿಂದುಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು, ಅಪ್ರಾಪ್ತ ಬಾಲಕನನ್ನು ಬಾಲಕರ ಮಂದಿರ ವಶಕ್ಕೆ ನೀಡಿದ್ದು, ಇನ್ನುಳಿದ ವಿಚಾರಣೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ.